ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಸೊ ಇದು ಒಂದು 3-4 ಡೇಸ್ನ ವ್ಲಾಗ್ ಆಗಿರುತ್ತೆ. ಅಂದರೆ ಸರಿಯಾಗಿ ವ್ಲಾಗ್ ಮಾಡಲಿಕ್ಕಾಗ್ತಿಲ್ಲ. ಹಾಗಾಗಿ ಡೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದನ್ನು ವ್ಲಾಗ್ ಹಾಕ್ತಿದ್ದೀನಿ ಅಷ್ಟೇ. ಸೊ ಹುಣ್ಣಿಮೆ ಇತ್ತು ಅಂತೇಳಿ ಹುಣ್ಮೆದು ನಮ್ಮದು ಹರಕೆ ಇರೋದ್ರಿಂದ ಇದು 5ನೇ ಹುಣ್ಣಿಮೆ. ಹಾಗೆ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ. ಜನ ಅಂತೂ ಅವತ್ತು ಸ್ಕೂಲ್ ರಜೆ ಇರೋದಕ್ಕೂ ಅದಕ್ಕೂ ಮಕ್ಳುಗಳ್ನೂ ಕೂಡ ಕರ್ಕೊಂಡು ಬಂದಿದ್ರು. ಸೊ 100 ರೂಪಾಯಿ ಟಿಕೆಟ್ದೇ ಎಷ್ಟೊಂದು ಕ್ಯೂ ಇತ್ತು ಅಂತೇಳಿ ಹಾಗೆ ನಾವು 100 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋದ್ವಿ. ಹಾಗೆ ಅಲ್ಲಿ ಸ್ವಲ್ಪ ಹಿಂಗೆ ಒಳಗೆ ಬಂದ ತಕ್ಷಣವೇ ಅಲ್ಲಿ ಮಧ್ಯೆ ಗೇಟ್ ಓಪನ್ ಮಾಡಿಬಿಟ್ರು. ಥ್ಯಾಂಕ್ ಗಾಡ್, ನಿಜವಾಗ್ಲೂ ದೇವರೇ ನಮ್ಮ ಕಷ್ಟ ನೋಡಿ, ಪಾಪು ಬೇರೆ ಇದ್ದಿದ್ದರಿಂದ ದೇವರೇ ಆ ಥರ ಗೇಟ್ ಓಪನ್ ಮಾಡ್ದ ಅನಿಸುತ್ತೆ. ಸೊ ಡೈರೆಕ್ಟ್ ಎಂಟ್ರಿಗೆ ಹೋದ್ವಿ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೋಟೆಲ್ ವಿಷ್ಣು ಭವನ್ ಇನ್ ಅಂತ ಇತ್ತು. ನಾನು ಈ ಹೋಟ್ಲನ್ನ ಒಂದು ರೀಲ್ಸಲ್ಲಿ ನೋಡಿದ್ದೆ. ಸೊ ಚೆನ್ನಾಗಿರುತ್ತೇನೋ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಬೇಕು ಅಂತ ಹೋಗಿದ್ದೆ. ಆದರೆ ಅಷ್ಟರಲ್ಲೇ ನನಗೇನಷ್ಟು ಇಷ್ಟ ಆಗಲಿಲ್ಲ. ಸೊ ನನ್ನ ಮಗಂಗೆ ದೋಸೆನೂ ಕೂಡ ಇಷ್ಟ ಆಗಲಿಲ್ಲ. ಅದರಲ್ಲಿ ಸಾಫ್ಟ್ ಇರಲಿಲ್ಲ, ದೋಸೆ ಬಿಸಿ ಇರಲಿಲ್ಲ. ನನ್ನ ಮಗನಿಗೂ ಕೂಡ ಇಷ್ಟ ಆಗಲಿಲ್ಲ. ಅವನು ವಾಪಸ್ ದೋಸೆನ ಬೇಡ ನನಗೆ ಅಲ್ಲೇ ಹಾಕ್ಬಿಡು ಅಂತ ಹೇಳ್ತಾನೆ. ಅವನು ಕೂಡ ತಿನ್ನಲಿಲ್ಲ ಅಲ್ಲಿ. ಹಾಗೆ ದೋಸೆನ ನನ್ನ ಗಂಡನೇ ತಿನ್ಕೊಂಡ್ರು. ನಾನು ಒಂದು ಊಟ ತಗೊಂಡೋಗಿನ ತುಂಬ ಸುಸ್ತಾಗಿ ಹೊಟ್ಟೆ ತುಂಬ ಹಸಿತಿರೋದ್ರಿಂದ ಹೊಟ್ಟೆ ತುಂಬ ತಿನ್ನಬೇಕು ಅಂತೇಳಿ ನಾನೊಂದು ಊಟ ತಗೊಂಡಿದ್ದೆ. ನನ್ನ ಹಸ್ಬೆಂಡ್ ದೋಸೆ ಮೊದಲೇ ತಗೊಂಡ್ವಿ, ಊಟ ತಗೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೊಂದು ಫ್ರೈಡ್ ರೈಸ್ ತಗೊಂಡು ದೋಸೆ ತಿನ್ಕೊಂಡ್ರು. ಅಲ್ಲಿಂದ ನಾವು ಊರಿಗೆ ಬಂದ್ವಿ. ಸೊ ಅವತ್ತು ದರ್ಶನ್ ಕ್ಯಾನ್ವಾಸ್ಗೋಸ್ಕರ ನಮ್ಮ ಊರಿನ ಸೈಡು ಅಂದರೆ ಪಾಂಡವಪುರ ಜಕ್ನಳ್ಳಿ ಸೈಡ್ ಬರ್ತಿದ್ದ. ಹಾಗಾಗಿ ಎಲ್ಲ ಆರನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ವೆಂಕಟರಮಣ ಗೌಡರು ನಿಂತಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರು ನಮ್ಮ ಜೊತೆಗೆ ನಿಂತು ನಮಗೆ ಸಾಥ್ ಕೊಟ್ಟು ಹಗಲು ರಾತ್ರಿ ನಮ್ಮ ಜೊತೆ ದುಡಿದಿದ್ದಾರೆ. ಅವ್ರ ಆ ಋಣನ ನಾವು 7 ಜನ ಆದ್ರೂ ತೀರ್ಸಕ್ಕಾಗಲ್ಲ. ಆದ್ರೆ ಇವತ್ತು ದರ್ಶನ್ ಪುಟ್ಟಣ್ಣ ಅವ್ರ ಕೈನ ಬಲಪಡಿಸ್ಬೇಕು ಅಂತಂದ್ರೆ ವೆಂಕಟರಮಣ ಗೌಡರಿಗೆ ತಾವು ಮತ ಹಾಕಿ ದರ್ಶನ್ ಪುಟ್ಟಣ್ಣ ಅವ್ರ ಕೈನ ಬಲಪಡಿಸಿ ನಿಮ್ಮ ಸೇವೆ ಮಾಡೋ ಅವಕಾಶನ ಮಾಡಿಕೊಡಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದಗಳು. ಹಾಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಮತ್ತೆ ಮಾರ್ನಿಗೆ ಸ್ವಾತಿ ನಕ್ಷತ್ರ ಇದ್ದಿದ್ದರಿಂದ ನಮ್ಮೂರಿನಲ್ಲಿ ಸ್ವಾತಿ ನಕ್ಷತ್ರದ ದೇವ್ರ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿ ನಾವೆಲ್ಲರೂ ಮನೆಯವರೆಲ್ಲ ಹಾಗೆ ನನ್ನ ಮಗಂದು ಕೂಡ ಹರಕೆ ಇತ್ತು. ಅವನಿಗೆ ಸ್ವಲ್ಪ ಕಾಲು ನೋವು, ಕೈ ನೋವು, ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನಲ್ಲಿ ದೇವಸ್ಥಾನದ ಹತ್ರ ಕೇಳ್ಕೊಂಡಿದ್ದೆ, ಅವನಿಗೆಲ್ಲ ವಾಸಿ ಆಗಲಿ, ನಾನು ಪೂಜೆ ಮಾಡಿಸ್ತೀನಿ ಸ್ವಾತಿ ನಕ್ಷತ್ರದಲ್ಲಿ ಅಂತ ಹೇಳಿ. ಹಾಗಾಗಿ ಆವತ್ತು ಪೂಜೆನೂ ಕೂಡ ಇಟ್ಕೊಂಡಿದ್ವಿ. ನೈವೇದ್ಯಕ್ಕೋಸ್ಕರ ಅಂತ ಅವ್ರಿಗೇನೆ ದುಡ್ಡು ಕೊಟ್ಬಿಟ್ಟಿದ್ವಿ. ಇಲ್ಲಿ ನಮ್ಮ ಕೈಲಿ ಏನೂ ಮಾಡಿಸಲ್ಲ ಅವರು. ಹಾಗಾಗಿ ದೇವ್ರಿಗೇ ದುಡ್ಡು ಕೊಟ್ಬಿಟ್ವಿ. ಲಕ್ಷ್ಮೀ ನರಸಿಂಹಸ್ವಾಮಿ ತುಂಬ ನಂಬಿದ್ರೆ ನಿಜ ಹೇಳ್ತೀನಿ ತುಂಬ ಪವರ್ಫುಲ್. ಅದೇನಾದರೂ ನನಗೆ ಬೇಜಾರಾದಾಗ, ಖುಷಿಯಾದಾಗ ನಾನು ಫಸ್ಟು ಹೋಗೋದೇ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆರಾಮಾಗಿ ನನ್ನ ಪ್ರಾಬ್ಲಮ್ ನಾನು ಯಾರಿಗೂ ಹೇಳ್ಕೊಳಕ್ಕಾಗದೇ ಇದ್ದಾಗ ದೇವ್ರ ಜೊತೆ ಹೇಳ್ಕೊಂಡು, ನೀನೇ ನೋಡ್ಕೊಳಪ್ಪ, ನೀನೇ ಕಾಪಾಡು ಅಂತ ಕೇಳ್ಕೊಂಡು ಬರ್ತೀನಿ ನಾನು. ಹಾಗೆ ಸಂಜೆ ನನ್ನ ಮಗ ಕಡಲೆಪುರಿ ಒಗ್ಗರಣೆ, ಅವನಿಗೆ ತುಂಬ ಇಷ್ಟ ಈ ಕಡಲೆಪುರಿ ಒಗ್ಗರಣೆ ಮಾಡೋದು. ಕೇಳ್ತಾನೆ ಇದ್ದ 3-4 ದಿವಸದಿಂದ. ಹಾಗೆ ನಂಜನಗೂಡಿಂದ ಬರ್ಬೇಕಾದ್ರೆ ತಂದಿದ್ವಿ. ಹಾಗಾಗಿ ಅದನ್ನು ಅವನಿಗೆ ಫ್ರೈ ಮಾಡಿಕೊಟ್ಟೆ. ಸಿಂಪಲಾಗಿ ಕಡಲೆ ಬೀಜ, ಬೆಳ್ಳುಳ್ಳಿ, ಕಡಲೆನ ಚೆನ್ನಾಗಿ ಕಲರ್ ಟರ್ನ್ಸ್ ಹಾಕೋವರೆಗೂ ಫ್ರೈ ಮಾಡಿಕೊಂಡು, ಆಮೇಲೆ ಅದಕ್ಕೇ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು, ಹಾಗೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಕ್ಕರೆ, ಹಾಗೆ 1 ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಕಡಲೆಪುರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕಡಲೆಪುರಿ ಒಗ್ಗರಣೆ ರೆಡಿ. ಇದು ನನ್ನ ಮಗಂಗೆ ಸ್ವಲ್ಪ ಕೊಲೆಸ್ಟ್ರಾಲ್, ಕೊಬ್ಬಿನಾಂಶ ಇರುವಂಥದ್ದನ್ನು ತಿನ್ನಿಸ್ಬೇಕು ಅಂತ ಹೇಳಿದರು ಡಾಕ್ಟ್ರು. ಹಾಗಾಗಿ ಅವನಿಗೋಸ್ಕರ ಇದನ್ನು ಮಾಡಿಕೊಟ್ಟೆ. ಹಾಗೆ ಹಾಲು ಕಾಫಿಗೋಸ್ಕರ ಇಟ್ಟಿದ್ದೆ. ಈ ಥರ ನಾವು ಬೆಣ್ಣೆನ ಕೊಂಡ್ಕೊಳ್ಳಲ್ಲ. ಹಾಲನ್ನು ಕಾಯಿಸಿ ಚೆನ್ನಾಗಿ ಆ ಕೆನೆನ ಎತ್ತಿಟ್ಕೊಂಡು ವಾರಕ್ಕೊಂದು ಸಲ ನಾವು ಬೆಣ್ಣೆನ ಮಾಡ್ಕೊಳ್ತೀವಿ. ನಮ್ಮ ಮನೆಗೆ ಇದು ಬೆಣ್ಣೆ ತುಪ್ಪ ಸಾಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಹಾಗೆ ಕ್ಯಾರೆಟ್ ಮತ್ತು ಒಂದು ನವಿಲುಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೊಟೊ, ಹಾಗೆ 3 ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಅಕ್ಕಿ ಮತ್ತು ತೆಂಗಿನಕಾಯಿ ಹಾಲನ್ನ ಮಾಡಿಟ್ಕೊಂಡಿದ್ದೀನಿ. ಇದಿಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಹಾಗೆ ಮತ್ತು ಇಲ್ಲಿ ಪಲಾವ್ಗೆ ಬೇಕಿದ್ದಂಥ ಮಸಾಲೆಗಳು ಚಕ್ಕೆ, ಲವಂಗ, ಸೋಂಪು, ಎಲೆ, ಏಲಕ್ಕಿ, ಕಲ್ಲು, ಕಸ್ತೂರಿ ಮೇಥಿ, ಸ್ಟಾರ್ ಇದಿಷ್ಟನ್ನು ಹಾಕ್ತಿದ್ದೀನಿ. ಸೊ ಕುಕ್ಕರ್ ಇಟ್ಟಿದ್ದೀನಿ. ಸೊ ಫಸ್ಟ್ ಇದಕ್ಕೆ ಕುಕ್ಕರಲ್ಲಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಟೈಮ್ ಆಗಿತ್ತು ಬೇಗ ಆಗಲಿ ಅಂತೇಳಿ. ಸೊ ಫಸ್ಟ್ ಕುಕ್ಕರ್ಗಿಲ್ಲಿ ಎಣ್ಣೆನ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ನನ್ನ ಹಸ್ಬೆಂಡ್ಗೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದು ಮೊದಲೇ ಹೇಳಿದರು. ಹಾಗಾಗಿ ಎಣ್ಣೆ ಹಾಗೆ 1 ಸ್ಪೂನ್ ತುಪ್ಪನ ಹಾಕಿ ಅದು ಸ್ವಲ್ಪ ಎಲ್ಲ ಬಿಸಿ ಆದಮೇಲೆ ನಾನು ಇದಕ್ಕೆ ಇಟ್ಕೊಂಡಿದ್ದಂಥ ಮಸಾಲೆ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಕಸ್ತೂರಿ ಮೇಥಿ, ಪಲಾವ್ ಎಲೆ ಇದಿಷ್ಟನ್ನು ಹಾಕಿ ಮತ್ತು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ಇನ್ನೊಂದು ನಾನು ವೈಟ್ ಕಲರಲ್ಲೇ ಬರೋ ಥರ ಪಲಾವ್ನ ಮಾಡ್ತಿದ್ದೀನಿ. ಹಾಗಾಗಿ ತೆಂಗಿನಕಾಯಿ ಹಾಲನ್ನ ನಾನಿಲ್ಲಿ ತೆಂಗಿನಕಾಯಿನ ಅದನ್ನು ರುಬ್ಬಿ ಅದರಿಂದ ಹಾಲನ್ನು ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇದನ್ನು ವೈಟ್ ಕಲರಲ್ಲೇ ಪಲಾವ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ. ಹಾಗಾಗಿ ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ಅದು ಒಗ್ಗರಣೆ ಏನಾಗಬೇಕು, ಈರುಳ್ಳಿ ಹಾಕಿದ್ಮೇಲೆ ನಾವು ಜಾಸ್ತಿ ಬ್ರೌನ್ ಕಲರ್ ಪಲಾವ್ಗಾದರೆ ಸ್ವಲ್ಪ ಕಲರ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ತೀವಿ. ಆದರೆ ಇದರಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬಾರ್ದು. ಸ್ವಲ್ಪ ಪಿಂಕಿಶ್ ಥರ ಬಂದಾಗ ಅದು ಫ್ರೈ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದೊಂದು ತರಕಾರಿ ಉಳಿದಿತ್ತು ಅಷ್ಟೇ. ಹಾಗಾಗಿ ನಾನಿಲ್ಲಿ ಗೆಡ್ಡೆಕೋಸು ಮತ್ತು ಕ್ಯಾರೆಟು ಹಾಗೂ ಒಂದು ಟೊಮೊಟೊನ ಹಾಕಿದ್ದೀನಿ. ಸೊ ಸ್ವಲ್ಪ ಹುಳಿ ಫ್ಲೇವರ್ ಇರಲಿ ಅನ್ನೋದಕ್ಕೋಸ್ಕರ ಇದು ಜಾಮೂನ್ ಟೊಮೊಟೊ ಹಾಕಿರೋದು ನಾನು. ಅದು ಹುಳಿ ಇರೋಲ್ಲ, ಆದರೆ ಸಣ್ಣದೊಂದು ಅದ್ರ ಜೊತೆಗೆ ಹುಳಿ ಟೊಮೊಟೊ ಹಾಕಿದ್ದೀನಿ. ಇಲ್ಲಿ ಒಗ್ಗರಣೆನ ಏನು ಮಾಡಬೇಕು, ನಾವು ಯಾವುದೇ ಕಾರಣಕ್ಕೂ ಕೂಡ ಸೀಸ್ಬಾರ್ದು. ಇಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಅಕ್ಕಿನ ಏನು ತಗೊಂಡಿದ್ದೆ ಅದ್ರ ಅಳತೆಯಲ್ಲೇ ಅದೇ ಲೋಟದಲ್ಲಿ ನಾನಿಲ್ಲಿ ಕಾಯಿ ಹಾಲನ್ನು ಕೂಡ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಪಾವು ಅಕ್ಕಿ ತಗೊಂಡಿದ್ದೀನಿ ನಾನು. 2 ಪಾವಿಗೆ ನಾನಿಲ್ಲಿ 2 ಲೋಟ ಕಾಯಿ ಹಾಲು ಹಾಕ್ತಿದ್ದೀನಿ, 2 ಲೋಟ ನೀರು ಹಾಕ್ತಿದ್ದೀನಿ. ಸೊ ಎರಡನ್ನೂ ನೀರು ಮತ್ತು ಹಾಲು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲೇ ಹಾಕಿದ್ದೀನಿ. ಬರೀ ಕಾಯಿ ಹಾಲೇ ಹಾಕಿದ್ರೆ ನಮ್ಮ ಮನೇಲಿ ಬರೀ ಕಾಯಿ ಹಾಲೇ ಹಾಕ್ಬೇಡ, ಅದು ಒಂಥರ ಕಾಯಿ ಥರ ಹೊಡಿತದೆ ಅಂತ ಅಂದರು. ಹಂಗೇನು ಹೊಡಿತಿರ್ಲಿಲ್ಲ, ಟೇಸ್ಟ್ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು. ಇದು ಫಸ್ಟ್ ಟೈಮ್ ಹೊಸ ಥರ ರೆಸಿಪಿ ಒಂದೇ ಥರ ತಿಂದರೆ ಬೇಜಾರು. ಹಾಗಾಗಿ ಒಂದು ಸಲ ಹೆಂಗೆ ಬರುತ್ತೆ ನೋಡೋಣ ಅಂತ ಹೇಳೋದಕ್ಕೋಸ್ಕರ ಟ್ರೈ ಮಾಡಿದೆ. ಹಾಗೆ ಮಿಷಿನ್ಗೂ ಕೂಡ ಬಟ್ಟೆಗಳು ಹಾಕಿದ್ದೆ. ಸೊ ಇದು ನಮ್ಮ ಮನೆ ವಾಷಿಂಗ್ ಮಿಷಿನು. ಹಬ್ಬಕ್ಕೆ ಎಲ್ಲರೂ ಬಂದಿದ್ರಲ್ಲ ಬೆಡ್ಶೀಟ್ಗಳು, ಸೊ ಎಲ್ಲ ಆಮೇಲೆ ಹಾಸಿಗೆ ಮೇಲ್ಗಡೆ ಬೆಡ್ಶೀಟ್ಗಳು ಎಲ್ಲ ಕೊಳೆ ಆಗಿದ್ದು, ಯುಗಾದಿ ಹಬ್ದಲ್ಲಿ ಹಾಕಿದ್ದು ತೆಗಿಯೋಕ್ಕೆ ಆಗಿರಲಿಲ್ಲ ಅಂಥೇಳಿ ಎಲ್ಲ ತೆಗೆದು ವಾಶ್ ಮಾಡಿ ಆಮೇಲೆ ಬಂದು ಅದು ಸ್ವಲ್ಪ ಅಕ್ಕಿ ಮಳ್ತಾಯಿತ್ತು. ಸೊ ಮಳ್ತಿದ್ದಾಗ ನಾನು ಅದಕ್ಕೆ ಟೇಸ್ಟ್ನ ಚೆಕ್ ಮಾಡ್ಕೊಂಡು ಅದು 2 ವಿಸಲ್ನ ಕೂಗಿಸ್ಕೊಂಡಿದ್ದೀನಿ. ಅದು ವಿಷಲ್ ಆರಿದ್ಮೇಲೆ ಈಗ ತೆಗಿತಿದ್ದೀನಿ. ಸೊ ಅದ್ರ ಏನು ಥರದ್ದು ಸ್ಮೆಲ್ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಅದ್ರ ಅರೋಮಾ ಮಾತ್ರ ತುಂಬ ಚೆನ್ನಾಗಿ ಆ ಕ್ಯಾಪ್ ತೆಗ್ದಿದ ತಕ್ಷಣ ಅದ್ರ ಅರೋಮಾ ಇದೆಯಲ್ಲ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ನಾನಿಲ್ಲಿ ಅನ್ನನ ಸ್ವಲ್ಪ ಅಂದರೆ ಅದು ಜಾಸ್ತಿ ಉದುರಾಗೂ ಇಲ್ಲ ಬೆಂದಂಗೂ ಇಲ್ಲ ಆ ಥರ. ಯಾಕೆಂದರೆ ನಮ್ಮ ಮನೆಯಲ್ಲ ಮತ್ತೆ ತಿನ್ನೋಕ್ಕಾಗಲ್ಲ ಜಾಸ್ತಿ ಹುಡಿಯಾಗಿದ್ದರೆ. ಅದು ಅಲ್ಲದೆ ಇದು ನಾವು ಗದ್ದೆಯಿಂದ ಬೆಳೆದಿರೋ ಅಕ್ಕಿ ಅಲ್ಲ, ಇದು ಹೊರ್ಗಡೆ ಅಂಗಡಿನಲ್ಲಿ ತಂದಿದ್ದು. ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕಿದ್ರೆ ಅದು ಅಕ್ಕಿ ಥರ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಆಮೇಲೆ ಮಕ್ಳಿಗೂ ತಿನ್ಸೋಕ್ಕಾಗಲ್ಲ ಅಂತೇಳಿ ನಾನು ಸ್ವಲ್ಪ ನೀರಿನ ಪ್ರಮಾಣ ಒಂದು ಅರ್ಧ ಲೋಟ ಜಾಸ್ತಿನೇ ಹಾಕಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಎಲ್ಲೋ ಹೋಗ್ಬೇಕಂತಿರು. ಸೊ ಅವ್ರಿಗೆ ಈ ಥರ ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡಿ ಅವ್ರಿಗೆ ಕೊಟ್ಟೆ. ಟೇಸ್ಟ್ ಹೆಂಗೈತೆ ಹೇಳಿ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗೈತೆ ವೀಡಿಯೋ ಮಾಡ್ತಿದ್ದೀಯಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಪಲಾವ್ ಮಾತ್ರ ನಿಜ ಹೇಳ್ತೀನಿ, ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಮತ್ತು
ಅದ್ರ ಮಾರನೆಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಪುಳಿಯೋಗರೆ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು ಪುಳಿಯೋಗರೆ ಗೊಜ್ಜು, ಪುಳಿಯೋಗರೆ ಪೌಡರ್ ಎರಡನ್ನೂ ಮನೇಲೇ ಹೋಮ್ ಮೇಡೇ ಮಾಡ್ಕೊಳ್ಳೋದು. ಈ ಥರ ಹುಣಸೆ ಹುಳಿನ ಎಣ್ಣೆ, ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಗೆ ಬೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡು, ಇದು ಪುಳಿಯೋಗರೆ ಪೌಡರ್. ಸೊ ಇನ್ನೊಂದು ದಿವಸ ಪೌಡರ್ ಬೇಕಿದ್ದರೆ ಹೇಳಿ, ಅದನ್ನು ಕೂಡ ತೋರಿಸ್ತೀನಿ ನಾನು. ಈ ಥರ ಬೇಯಿಸಿಟ್ಕೊಂಡು ಎಮರ್ಜೆನ್ಸಿಗೆ ಬೇಕಂತಾಗ ಈ ಥರ ಒಗ್ಗರಣೆ ಹಾಕ್ಕೊಂಡು ನಾವು ಇಟ್ಕೊಂಡು ಅದನ್ನು ತಿನ್ಬೋದು. ಸೊ ಗೊಜ್ಜು ಇದನ್ನು ಹೊರಗಡೆ ಇಟ್ಕೊಂಡು ತಿನ್ಬೋದು. ಹೊರಗಡೆ ಇಟ್ಕೊಂಡ್ರೆ ವಾರದವರೆಗೂ ಇಟ್ಕೊಬೋದು. ಹುಳಿ ಅನ್ನೋದು ಗೊಜ್ಜು ಏನೂ ಆಗೋಲ್ಲ. ಸೊ ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಆ ಗೊಜ್ಜನ್ನ ನಾನು ವಾಂಗಿಬಾತ್ಗೂ ಕೂಡ ಯೂಸ್ ಮಾಡ್ಕೊತೀನಿ. ಏಕೆ ಅಂತಂದರೆ ವಾಂಗಿಬಾತ್ಗೂ ಸೇಮ್ ಹುಣಸೆ ಹುಳಿ ಬೆಲ್ಲ ಎಲ್ಲ ಹಾಕೋದ್ರಿಂದ ವಾಂಗಿಬಾತ್ಗೂ ಕೂಡ ಅದು ಹುಣಸೆ ಹುಳಿ ಗೊಜ್ಜನ್ನ ಎತ್ತಿ ಹಾಕೊತೀನಿ. ಇಲ್ಲಿ ಪೌಡರ್ನ ನಾನಿಲ್ಲಿ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಒಗ್ಗರಣೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಎಲ್ಲ ಹಾಕಿ ಫ್ರೈ ಮಾಡಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಾದ್ಮೇಲೆ ಇದಕ್ಕಿಂತ ಸ್ವಲ್ಪ ಹುಣಸೆ ಹುಳಿ ಮಳ್ಸಿಟ್ಕೊಂಡಿರೋದು ಹಾಗೆ ಪುಳಿಯೋಗರೆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಇದಕ್ಕೇ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಬಿಳಿ ಎಳ್ಳನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿ, ಹಾಗೆ ಹುಚ್ಚೆಳ್ಳಿದ್ರೆ ಹುಚ್ಚೆಳ್ಳು ಕೂಡ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇಲ್ವಾ ಹುಚ್ಚೆಳ್ಳು ಎಣ್ಣೆ ಸಿಗುತ್ತೆ, ಸೊ ಹುಚ್ಚೆಳ್ಳೆಣ್ಣೆನೇ ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಕೆಲಸ ಆಗಿ ಮಕ್ಕಳನ್ನು ಕೂಡ ಸ್ನಾನ ಮಾಡಿಸಿ ಅವ್ರನ್ನ ಮಲಗಿಸಾಯಿತು. ಓಟ್ ಹಾಕೋದಕ್ಕೋಸ್ಕರ ಅಂತ ಹೋಗ್ತಾಯಿದ್ವಿ. ಸೊ ನಾನು ನನ್ನ ಗಂಡ ಇಬ್ಬರು ಕೂಡ ಓಟ್ ಹಾಕೋದಕ್ಕೆ ಹೋಗಿ ಓಟ್ ಹಾಕ್ಬಿಟ್ಟು ಬಂದ್ವಿ. ಸೊ ನೀವು ಯಾರ್ಯಾರು ಓಟ್ ಹಾಕಿಲ್ವೋ ಅವರೆಲ್ಲ ನಿಮ್ಮ ಓಟ್ನ ವೇಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳ್ತೀನಿ. ಹಾಗೆ ರೂಮ್ ಅಂತೂ ಫುಲ್ ಮೆಸ್ಸಪ್, ಯಾಕೆಂದರೆ ಹೊಸ ಡ್ರೆಸ್ಗಳು ತಂದಿದ್ದೆ, ಅವಕ್ಕೆ ಸ್ಟಿಚಿಂಗ್ ಹಾಕೋಬೇಕಿತ್ತು. ನನ್ನ ಹತ್ರನೇ ಸ್ಟಿಚಿಂಗ್ ಮಿಷಿನ್ ಇದೆ ಅಂತ ಹೇಳಿ ನಾನೇಂದರೆ ಟೈಮ್ ಸಿಗ್ತಿಲ್ಲ. ಸೊ ಟೈಮ್ ಸಿಕ್ಕಿದಾಗ ನನ್ನ ಹಸ್ಬೆಂಡ್ ಆದರೂ ಹಾಕ್ಕೊಡ್ತಾರೆ, ಇಲ್ಲ ಅಂತಂದರೆ ನಾನಾದರೂ ಸರಿ ಹಾಕೊಳ್ಳೋಕ್ಕೋಸ್ಕರ ಹಿಂಗೆ ಟಬ್ಗೆ ತುಂಬಿಟ್ಬಿಟ್ಟಿದ್ದೀನಿ. ಒಂದೇ ಸಲ ಸ್ಟಿಚಿಂಗ್ ಆದಮೇಲೆ ಒಂದೇ ಸಲ ಮಡ್ಚಿಟ್ಕೊಳ್ಳೋಣ ಅಂತ ಇಟ್ಟಿದ್ದೆ. ಹಾಗೆ ಇಲ್ಲಿ ಓಟ್ ಹಾಕೋದಕ್ಕೋಸ್ಕರ ಹೋಗಿದ್ವಿ. ನಾವು ಕೂಡ ವೋಟಿಂಗ್ ಮಾಡಿದ್ವಿ. ಸೊ ನಮ್ಮ ಓಟ್ ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿಬಿಟ್ಟು ಬಂದ್ವಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸಿ, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.